ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಸ್ರೇಲ್ ಮತ್ತು ಹಮಾಸ್ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ. ಹಮಾಸ್ ಒಟ್ಟು 7 ಒತ್ತೆಯಾಳುಗಳನ್ನು ಬಿಡುಗಡೆಗೊಳಿಸಿದೆ. ಹಾಗೆಯೇ ಇಸ್ರೇಲ್ ಇಲ್ಲಿವರೆಗೆ 400 ಮಂದಿ ಪ್ಯಾಲೆಸ್ತೀನಿಯರನ್ನು ಬಿಡುಗಡೆ ಮಾಡಿದೆ. ಇದೆಲ್ಲದರ ನಡುವೆ ಗಾಜಾ ಪಟ್ಟಿಯಲ್ಲಿ ಹಮಾಸ್ ಮತ್ತೆ ಪ್ರಾಬಲ್ಯವನ್ನು ಸಾಧಿಸ್ತಾ ಇದೆ. ಮತ್ತೊಂದು ಕಡೆ ಟ್ರಂಪ್ ಸರ್ಕಾರ ಇಸ್ರೇಲ್ಗೆ ದೊಡ್ಡ ಮಟ್ಟದ ಸಹಾಯವನ್ನು ಮಾಡ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಇಸ್ರೇಲ್ ಇನ್ನಷ್ಟು ಅಗ್ರೆಸಿವ್ ಆಗಿ ದಾಳಿಗೆ ಇಳಿಯುತ್ತಾ ಅನ್ನೋ ಆತಂಕಕ್ಕೆ ಕೂಡ ಕಾರಣವಾಗ್ತಾ ಇದೆ. ಹಾಗಾದ್ರೆ ಏನಾಗ್ತಾ ಇದೆ ಮಧ್ಯಪ್ರಾಚ್ಯದಲ್ಲಿ? ಈ ಕದನ ವಿರಾಮ ನಿಜಕ್ಕೂ ಹಮಾಸ್ಗೆ ಶಕ್ತಿಯನ್ನು ತುಂಬುತ್ತಾ ಇದೆಯಾ? ಅಮೆರಿಕ ಮತ್ತು ಇಸ್ರೇಲ್ ಇಲ್ಲಿ ಮಾಡ್ತಾ ಇರೋ ಪ್ಲಾನ್ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಸಂಘರ್ಷಕ್ಕೆ ತಾತ್ಕಾಲಿಕ ತೆರೆ ಬಿದ್ದಿದೆ. ಆದರೆ ಈ ಸಂಘರ್ಷ ಇಲ್ಲಿಗೆ ಮುಗಿಯುವಂಥದ್ದಲ್ಲ. ಇದು ಒಂದು ತಾತ್ಕಾಲಿಕ ವಿರಾಮ ಅಷ್ಟೇ. ಇಲ್ಲಿ ಕದನ ವಿರಾಮವನ್ನು ಬಳಸಿಕೊಂಡು ಹಮಾಸ್ ತನ್ನ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಹಾಗೆ ಮುಂದೆ ಕೂಡ ತನ್ನ ಶತ್ರುಗಳ ವಿರುದ್ಧ ಸೆಣಸಲೇಬೇಕಿರೋದ್ರಿಂದ ಇಸ್ರೇಲ್ ಕೂಡ ತನ್ನ ಸೇನಾ ಶಕ್ತಿಯನ್ನು ಹಾಗೂ ಫೈರ್ ಪವರನ್ನು ಹೆಚ್ಚು ಮಾಡಿಕೊಳ್ಳೋ ಪ್ರಯತ್ನವನ್ನು ಆರಂಭ ಮಾಡಿದೆ. ಇಸ್ರೇಲಿನ ಈ ಬಯಕೆಗೆ ಅಮೆರಿಕ ನೀರೆರಿತಾ ಇದೆ. ಟ್ರಂಪ್ ಸರ್ಕಾರ ಇಸ್ರೇಲ್ ದಾಳಿಗಳನ್ನು ಬೆಂಬಲಿಸುವ ಮಾತಾಡ್ತಾ ಇದೆ. ಇದರ ನಡುವೆ ಕೂಡ ಅಲ್ಲೊಂದು ಕದನ ವಿರಾಮ ಅಂತೂ ಏರ್ಪಟ್ಟಿದೆ. ಈಗಾಗಲೇ ನಡೆದಿರುವ ಮಾತುಕತೆಗಳಂತೆ ಒಟ್ಟು 7 ಮಂದಿ ಇಸ್ರೇಲಿ ಅಪಹೃತರನ್ನು ಹಮಾಸ್ ಬಿಡುಗಡೆ ಮಾಡಿದೆ. ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ ತನ್ನ ಜೈಲುಗಳಲ್ಲಿದ್ದ ಒಟ್ಟು 400 ಮಂದಿ ಪ್ಯಾಲೆಸ್ತೀನಿಯರನ್ನು ಬಿಡುಗಡೆ ಮಾಡಿದ್ದು, ಹಮಾಸ್ನ ಕಸ್ಟಡಿಯಲ್ಲಿರುವ ಇನ್ನಷ್ಟು ಒತ್ತೆಯಾಳುಗಳನ್ನು ಬಿಡಿಸಿಕೊಳ್ಳುವವರೆಗೆ ಇಸ್ರೇಲ್ ಯಾವುದೇ ದಾಳಿಯನ್ನು ಮಾಡುವ ಸಾಧ್ಯತೆಗಳು ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಇದು ಮೇಲ್ನೋಟಕ್ಕಲ್ಲಿ ಕಂಡು ಬರ್ತಾ ಇರೋ ವಾತಾವರಣ. ಆದರೆ ಇಸ್ರೇಲ್ ತನ್ನ ದಾಳಿಯನ್ನು ನಿಲ್ಲಿಸ್ತಾ ಇದ್ದ ಹಾಗೆ, ಹಮಾಸ್ ಜೊತೆ ಕದನ ವಿರಾಮಕ್ಕೆ ಮುಂದಾಗ್ತಿದ್ದ ಹಾಗೆ ಗಾಜಾ ಪಟ್ಟಿಯನ್ನು ಹಮಾಸ್ ಮತ್ತೆ ತನ್ನ ಹಿಡಿತಕ್ಕೆ ತಗೊಂಡಿದೆ. ಇದು ಹೇಗೆ ಸಾಧ್ಯ ಆಯಿತು ಅನ್ನೋ ಪ್ರಶ್ನೆಗಳು ಈಗ ಎಲ್ಲೆಡೆ ಕೇಳಿ ಬರ್ತಾ ಇವೆ. ಮೊದಲಿಗೆ ಇದರ ಹಿನ್ನೆಲೆಯನ್ನು ನಾವು ನೋಡೋದಾದರೆ, 2023 ಅಕ್ಟೋಬರ್ 7ನೇ ತಾರೀಕು ಹಮಾಸ್ ಇಸ್ರೇಲ್ ಮೇಲೆ ದಾಳಿ ಮಾಡಿ ಸಹಸ್ರಾರು ಮಂದಿಯನ್ನು ಕೊಂದು ಹಾಕ್ತು. ಅದರಲ್ಲಿ ಸಾಕಷ್ಟು ಮಂದಿ ಪ್ರವಾಸಿಗರಿದ್ದರು, ಪೊಲೀಸರಿದ್ದರು, ಬೇರೆ ಬೇರೆ ದೇಶಗಳ ಪ್ರಜೆಗಳಿದ್ದರು. ಅವರನ್ನು ಕೊಂದ ಹಮಾಸ್ ಪಡೆಗಳು ಸುಮಾರು 250 ಜನರನ್ನು ಒತ್ತೆಯಾಳುಗಳನ್ನಾಗಿ ಹೊತ್ತೊಯ್ದವು. ಆ ಬಳಿಕ ಇಸ್ರೇಲ್ ಗಾಜಾ ಪಟ್ಟಿ ಮೇಲೆ ದಾಳಿ ಮಾಡ್ತು. ಕೇವಲ 1 ವಾರದಲ್ಲಿ ಹಮಾಸನ್ನು ನಾಶ ಮಾಡ್ತೀವಿ ಅಂತ ಹೇಳ್ತು. ಅಲ್ಲಿ ಇಸ್ರೇಲ್ ನಡೆಸಿದ ದಾಳಿ ಎಷ್ಟು ಭಯಾನಕವಾಗಿತ್ತು ಅಂದರೆ, ಸರಿಸುಮಾರು 46,000 ಮಂದಿಯಲ್ಲಿ ಸಾವನ್ನಪ್ಪಿದ್ರು ಅಂತ ಹೇಳಲಾಯಿತು. ಹಾಗೆಯೇ ಗಾಜಾ ಪಟ್ಟಿಯಲ್ಲಿನ ಹಮಾಸ್ ನೆಲೆಗಳನ್ನು ಇಸ್ರೇಲ್ ನಾಶ ಮಾಡಿದೆ ಅನ್ನೋ ಮಾಹಿತಿಯನ್ನು IDF ಕೊಡ್ತು. ಅದರ ಜೊತೆಗೆ ಹಮಾಸ್ನ ಪ್ರಮುಖ ನಾಯಕರನ್ನು ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ಅವರನ್ನು ಮುಗಿಸ್ತಾ ಹೋಯಿತು. ಇಷ್ಟೆಲ್ಲ ಮಾಡಿದರೂ ಕೂಡ ಹಮಾಸ್ ಒಂದೇ ದಿನದಲ್ಲಿ ಮತ್ತೆ ಗಾಜಾನ ಕಂಟ್ರೋಲ್ಗೆ ತಗೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನೋ ಅನುಮಾನ ಮೂಡೋದು ಸಹಜ ಅಲ್ವೇ? ಇಲ್ಲಿ ಏನಾಗ್ತಾ ಇದೆ ಅಂದರೆ, ಯಾವಾಗ ಇಸ್ರೇಲ್ ಭಯಾನಕ ದಾಳಿಗಳನ್ನು ಮಾಡೋದಕ್ಕೆ ಶುರು ಮಾಡ್ತೋ ಆಗಲೇ ಹಮಾಸ್ಗೆ ತನ್ನ ಅಂತ್ಯ ಆರಂಭ ಆಗಿದೆ ಅನ್ನೋದು ಅರ್ಥ ಆಯಿತು. ಹೀಗಾಗಿ ಅವರು ತಮ್ಮ ಸಂಘಟನೆಯನ್ನು ಉಳಿಸ್ಕೊಳ್ಳೋ ನಿಟ್ಟಲ್ಲಿ ಅಕ್ಟೋಬರ್ 23ರ ನಂತರ ಗಾಜಾ ಪಟ್ಟಿಯಲ್ಲಿ ಹೊಸ ಭಯೋತ್ಪಾದಕರ ನೇಮಕವನ್ನು ಆರಂಭ ಮಾಡಿದರು. ಹೀಗಾಗಿ ಹಮಾಸ್ಗೆ ಸಹಸ್ರಾರು ಸಂಖ್ಯೆಯಲ್ಲಿ ಹೋರಾಟಗಾರರು ಸಿಕ್ಕಿದ್ದಾರೆ. ಅದರಲ್ಲೂ ಇಸ್ರೇಲ್ ದಾಳಿಯ ತೀವ್ರತೆಯನ್ನು ಕಂಡ ನಂತರ ಗಾಜಾದ ಪ್ಯಾಲೆಸ್ತೀನಿ ಯುವಕರು ಇಸ್ರೇಲ್ ವಿರುದ್ಧ ಹಮಾಸ್ ಪರ ನಿಂತು ಕಾದಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಹಮಾಸ್ ತನ್ನ ಶಕ್ತಿಯನ್ನು ಸೈಲೆಂಟಾಗಿ ಹೆಚ್ಚು ಮಾಡಿಕೊಂಡಿದೆ ಅನ್ನೋ ವಿಷಯವನ್ನು ಮೊನ್ನೆ ಅಮೆರಿಕಾದ ಈ ಹಿಂದಿನ ವಿದೇಶಾಂಗ ಕಾರ್ಯದರ್ಶಿ ಆಂಟನಿ ಬ್ಲಿಂಕನ್ ತಮ್ಮ ಕೊನೆಯ ಭಾಷಣದಲ್ಲಿ ತಿಳಿಸಿದ್ದಾರೆ. ಹಮಾಸ್ ಹಾಗೂ ಗಾಜಾದ ಯುವಕರ ಇಸ್ರೇಲ್ ದ್ವೇಷವನ್ನು ನೋಡಿದರೆ ಇಸ್ರೇಲ್ ಮಾಡ್ತಾ ಇರೋದು ಸರಿ ಇದೆ, ಅವರು ಸರಿಯಾದ ಹಾದಿಯಲ್ಲೇ ಹೋಗ್ತಾ ಇದ್ದಾರೆ ಅಂತ ಕೂಡ ಆಂಟನಿ ಬ್ಲಿಂಕನ್ ಹೇಳಿದ್ದಾರೆ. ಇನ್ನು ಹಮಾಸ್ ರಿಕ್ರೂಟ್ಮೆಂಟ್ನ ಬಗ್ಗೆ ಅರಬ್ನ ಪತ್ರಿಕೆ ಅಶ್ರಕ್ ಅಲ್ ಔಸಾತ್ ವರದಿ ಮಾಡಿದೆ. ಇಲ್ಲಿ ಹಮಾಸ್ನ ವಕ್ತಾರ ಅಬು ಒಬೈಡಾ ಕೊಟ್ಟಿರೋ ಮಾಹಿತಿಯನ್ನು ಉಲ್ಲೇಖಿಸಿ ವರದಿಗಳು ಪ್ರಕಟಗೊಂಡಿವೆ. ಈ ಬಗ್ಗೆ 2024ರಲ್ಲೇ ಅಬು ಒಬೈಡಾ ಮಾತನಾಡಿದ್ದ, ನಾವು ಹೊಸ ತಂಡವನ್ನು ರಿಕ್ರೂಟ್ ಮಾಡ್ತಾ ಇದ್ದೀವಿ, ಆಯುಧಗಳು ಹಾಗೂ ರಾಕೆಟ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಯಾರು ಮಾಡ್ಕೊಂಡಿದ್ದೀವಿ, ನಾವು ಇನ್ನಷ್ಟು ಪ್ರಖರವಾಗಿ ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡ್ತೀವಿ ಅನ್ನೋ ಮಾಹಿತಿಯನ್ನು ಅಬು ಕೊಟ್ಟಿದ್ದ. ಹಾಗೆಯೇ ಜಬಾಲಿಯಾ ನಿರಾಶ್ರಿತ ಕ್ಯಾಂಪ್ನ ಅಡಿಯಲ್ಲಿ ಈ ತರಬೇತಿ ಕೇಂದ್ರ ಕೂಡ ಇದೆ ಅನ್ನೋ ಅಂಶ ಕೂಡ ಗೊತ್ತಾಯಿತು. ಅಲ್ಲಿ ಆ್ಯಂಟಿ ಆರ್ಮರ್ ವೆಪನ್ಗಳು, RGB ರಾಕೆಟ್ಗಳು, PG-7, VF-7, ಯಾಸಿನ್ ಮುಂತಾದ ರಾಕೆಟ್ಗಳು ಹಾಗೂ ಚೈನಾ ಮತ್ತು ರಷ್ಯಾಗೆ ಸೇರಿದ ಒಂದಷ್ಟು ಬಲಿಷ್ಠ ಆಯುಧಗಳನ್ನು ಇಲ್ಲಿ ತಯಾರು ಮಾಡಿಕೊಳ್ತಾ ಇರುವುದಾಗಿ ಅಬು ಹೇಳಿದ್ದ. ಇದರ ಜೊತೆಗೆ
ಹಮಾಸ್ನ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದವರನ್ನು ಯೂನಿಫಾರ್ಮ್ ಕಳಚಿ ಸಾಮಾನ್ಯ ನಾಗರಿಕರಂತೆ ಕಾಣಿಸಿಕೊಳ್ಳೋದಕ್ಕೆ ಸೂಚಿಸಲಾಗಿತ್ತು. ಈ ಮೂಲಕ ಅಲ್ಲಿ ಹೊಸ ಪಡೆ, ಹಮಾಸ್ ಹಾಗೂ ಅಲ್ಲಿನ ಪೊಲೀಸ್ ಪಡೆ ಎಲ್ಲ ಸೇರಿ IDFನ ಕಣ್ಣಿಗೆ ಮಣ್ಣೆರಚಿ ಈಗ ಹೊಸದೊಂದು ಪಡೆಯನ್ನು ರಚಿಸಿಕೊಂಡಿದ್ದಾರೆ. ಈ ಕದನ ವಿರಾಮ ಘೋಷಣೆಯಾದ ಬೆನ್ನಲ್ಲೇ ಹಮಾಸ್ ಮತ್ತೆ ಗಾಜಾ ಪಟ್ಟಿಯನ್ನು ತನ್ನ ಹಿಡಿತಕ್ಕೆ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರೋದು ಅಲ್ಲಿ ರಚನೆಗೊಂಡಿರುವ ಹೊಸ ಪಡೆಯ ಕಾರಣದಿಂದ. ಅದರಲ್ಲೂ ಉತ್ತರ ಗಾಜಾದ ಮೇಲಿನ ಹಿಡಿತವನ್ನು ಇನ್ನೂ ಇಸ್ರೇಲ್ ಬಿಟ್ಟುಕೊಟ್ಟಿಲ್ಲ. ಆದರೆ ದಕ್ಷಿಣ ಗಾಜಾ ಹಮಾಸ್ನ ತೆಕ್ಕೆಗೆ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಇದೇ ವೇಳೆ ಹಮಾಸ್ ಗಾಜಾದಲ್ಲಿನ ಆಡಳಿತವನ್ನು ಕೂಡ ಮತ್ತೆ ಪುನರಾರಂಭಿಸುವ ಮುನ್ಸೂಚನೆಯನ್ನು ಕೊಟ್ಟಿದೆ. ಅಲ್ಲಿ ಶಾಲೆಗಳನ್ನು ಶುರು ಮಾಡಿ ಅನ್ನೋ ಆದೇಶವನ್ನು ಕೊಡಲಾಗ್ತಾ ಇದೆ. ಆದರೆ ಆ ಆದೇಶ ಪಾಲನೆ ಸಾಧ್ಯವಾಗೋದು ಕಷ್ಟ. ಯಾಕೆಂದರೆ ಇಸ್ರೇಲ್ನ ದಾಳಿಯಲ್ಲಿ ಈಗಾಗಲೇ ಸಾಕಷ್ಟು ಶಾಲಾ ಕಾಲೇಜು ಕಟ್ಟಡಗಳು ನಾಶ ಆಗಿವೆ. ಒಂದು ಲೆಕ್ಕಾಚಾರದ ಪ್ರಕಾರ ಗಾಜಾದಲ್ಲಿನ 85% ಶಾಲೆಗಳು ಪುಡಿಯಾಗಿವೆ. ಹೀಗಿದ್ರೂ ಕೂಡ ಶಾಲೆಗಳನ್ನು ಆರಂಭಿಸಬೇಕು ಅನ್ನೋದು ಹಮಾಸ್ನ ಬಯಕೆ. ಅವರಿಗೆ ಶಾಲೆಗಳ ಮೇಲೆ, ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಅಕ್ಕರೇನಾ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಶಾಲೆಗಳು ಶುರುವಾದರೆ ಅದಕ್ಕೆ ಅಂತ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಹಣಕಾಸಿನ ನೆರವು ಸಿಗುತ್ತೆ. ಆ ಹಣ ಮತ್ತೆ ಶಸ್ತ್ರಾಸ್ತ್ರಗಳ ತಯಾರಿಗೆ, ಸೇನೆಯನ್ನು ಸಿದ್ಧಪಡಿಸ್ಕೊಳ್ಳೋದಕ್ಕೆ, ಇಸ್ರೇಲ್ ವಿರುದ್ಧದ ಹೋರಾಟಕ್ಕೆ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿಯೇ ಹಮಾಸ್ ಗಾಜಾದಲ್ಲಿ ಸಮರೋಪಾದಿಯಲ್ಲಿ ಪರಿಹಾರ ಕಾಮಗಾರಿಗಳನ್ನು ಆರಂಭಿಸೋದಕ್ಕೆ ಸಿದ್ಧತೆಗಳನ್ನು ನಡೆಸ್ತಾ ಇದೆ ಮತ್ತು ಅದಕ್ಕಾಗಿ ದಾನಿಗಳನ್ನು ಹುಡುಕೋದಕ್ಕೆ ಕೂಡ ಶುರು ಮಾಡಿದೆ. ಇನ್ನಿಷ್ಟೆಲ್ಲ ಆಗ್ತಾ ಇದ್ರೂ ಅಲ್ಲಿ ಇಸ್ರೇಲ್ ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾ ಇದೆ. ಇಸ್ರೇಲಿ ಪ್ರಜೆಗಳು ಹಮಾಸ್ನ ಒತ್ತೆಯಾಳುಗಳಾಗಿದ್ದಾರೆ. ಸದ್ಯಕ್ಕೆ ಯುದ್ಧ ಮುಗಿಯೋದಲ್ಲ ಅನ್ನೋದು ಇಸ್ರೇಲಿಗೆ ಗೊತ್ತಿದೆ. ತೀವ್ರ ಪ್ರಮಾಣದ ದಾಳಿಗಳು, ಆಲ್ಔಟ್ ಕಾರ್ಯಾಚರಣೆಗಳು ಇಸ್ರೇಲಿ ಒತ್ತೆಯಾಳುಗಳ ಪ್ರಾಣಕ್ಕೆ ಕೂಡ ಸಂಚಕಾರವನ್ನು ತರುತ್ತವೆ. ಹೀಗಾಗಿ ಮೊದಲು ಒತ್ತೆಯಾಳುಗಳನ್ನು ಬಿಡಿಸ್ಕೊಂಡ್ರೆ ಆನಂತರ ಮುಂದಿನ 4 ವರ್ಷಗಳ ಕಾಲ ಅಮೆರಿಕಾದಲ್ಲಿ ಟ್ರಂಪೇ ಇರ್ತಾರೆ. ಹಮಾಸ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾ ಹೋದರೂ ಕೂಡ ಅಲ್ಲವರನ್ನು ತಡೆಯೋದಕ್ಕೆ ಯಾರೂ ಇರೋದಿಲ್ಲ. ಜೊತೆಗೆ ಇರಾನ್ ಕೂಡ ಅಮೆರಿಕ ಹಾಗೂ ಇಸ್ರೇಲ್ಗಳ ಟಾರ್ಗೆಟ್ ಲಿಸ್ಟಲ್ಲಿದೆ. ಸೊ ಸದ್ಯಕ್ಕೆ ಒತ್ತೆಯಾಳುಗಳ ಬಿಡುಗಡೆ ಮತ್ತು ದೇಶದ ಒಳಗೆ ನಿರ್ಮಾಣ ಆಗ್ತಾ ಇರೋ ಒತ್ತಡವನ್ನು ನಿವಾರಿಸಿಕೊಳ್ಳೋದಕ್ಕೆ ಇಸ್ರೇಲ್ ಗಮನ ಕೊಡ್ತಾ ಇದೆ. ಇನ್ನು ಕದನ ವಿರಾಮದ ಸಮಯದಲ್ಲಿ ಹಮಾಸ್ ಎಷ್ಟರ ಮಟ್ಟಿಗೆ ತನ್ನ ಮಿಲಿಟರಿ ವ್ಯವಸ್ಥೆಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಬಯಸ್ತೋ ಅದೇ ರೀತಿ ಇಸ್ರೇಲ್ ಕೂಡ ತನ್ನ ಸೇನಾ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಮುಂದಾಗಿದೆ. ಅದಕ್ಕೆ ಅಮೆರಿಕ ಕೂಡ ಬೆಂಬಲವಾಗಿ ನಿಂತಿದೆ. ಈ ಹಿಂದೆ ಬಿಡನ್ ಸರ್ಕಾರದಲ್ಲಿ ಗಾಜಾ ಪಟ್ಟಿಯಲ್ಲಿನ ರಫಾದಲ್ಲಿ ಇಸ್ರೇಲ್ ತೀವ್ರ ಸಮಸ್ಯೆಯನ್ನು ಉಂಟು ಮಾಡ್ತಿದೆ ಅನ್ನೋ ಕಾರಣವನ್ನು ಕೊಟ್ಟು ಇಸ್ರೇಲ್ಗೆ ಕೊಡಬೇಕಾಗಿದ್ದ 3,500 ಬಾಂಬುಗಳು ಮತ್ತು 2,000 ಪೌಂಡ್ನಷ್ಟು ಸ್ಫೋಟಕಗಳ ಸರಬರಾಜನ್ನು ಅಮೆರಿಕ ನಿಲ್ಲಿಸಿತ್ತು. ಆದರೆ ಈಗ ಶಸ್ತ್ರಾಸ್ತ್ರಗಳನ್ನು, ಬಾಂಬುಗಳನ್ನು ಕೊಡೋದಕ್ಕೆ ಟ್ರಂಪ್ ಸರ್ಕಾರ ನಿರ್ಧರಿಸಿದೆ. ಅವುಗಳನ್ನು ಇಸ್ರೇಲಿಗೆ ಕಳುಹಿಸಿಕೊಡುವ ಆದೇಶಕ್ಕೆ ಕೂಡ ಸಹಿ ಬಿದ್ದಿದೆ. ಇಲ್ಲಿ ಡೊನಾಲ್ಡ್ ಟ್ರಂಪ್ ಈ ಹಿಂದಿನಿಂದ ಕೂಡ ನೆತನ್ಯಾಹು ಅವರನ್ನು ಬೆಂಬಲಿಸ್ತಾ ಬರ್ತಾ ಇದ್ದಾರೆ. ಈ ಬಾರಿಯ ಚುನಾವಣಾ ಪ್ರಚಾರದಲ್ಲಿ ಕೂಡ ಟ್ರಂಪ್ ಇಸ್ರೇಲ್ ಪರವಾಗೇ ಮಾತಾಡಿದರು. ಯಾಕೆಂದರೆ ಈ ಬಾರಿ ಮುಸ್ಲಿಮರ ಮತಗಳು ಸಂಪೂರ್ಣವಾಗಿ ಡೆಮೊಕ್ರೆಟಿಕ್ಕರ ಕಡೆಗೆ ವಾಲುವ ಸಾಧ್ಯತೆಯನ್ನು ಮನಗಂಡಿದ್ದ ಟ್ರಂಪ್ ಮುಸ್ಲಿಮೇತರರ ಮತಗಳ ಧ್ರುವೀಕರಣಕ್ಕಾಗಿ ಇಸ್ರೇಲ್ ಪರ ಬಹಿರಂಗವಾಗಿ ಮಾತಾಡಿದರು. ಇದು ಅವರ ಚುನಾವಣಾ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ವಹಿಸಿತು. ಹೀಗಾಗಿ ಟ್ರಂಪ್ ಮತ್ತೆ ಇಸ್ರೇಲ್ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಈ ಮೂಲಕ ಇಸ್ರೇಲನ್ನು ಬಿಟ್ಟುಕೊಡೋ ಮಾತೇ ಇಲ್ಲ ಅನ್ನೋ ಸಂದೇಶವನ್ನು ಜಗತ್ತಿಗೆ ಟ್ರಂಪ್ ಕಳುಹಿಸಿಕೊಟ್ಟಿದ್ದಾರೆ. ಇಲ್ಲಿ ಇಸ್ರೇಲ್ ಅನ್ನೋದು ಅಮೆರಿಕಾದ ಪಾಲಿಗೊಂದು ವೆಪನ್ ಇದ್ದಂತೆ. ಅಮೆರಿಕ ಏಕಾಂಗಿಯಾಗಿ ಮಧ್ಯಪ್ರಾಚ್ಯದ ರಾಜಕೀಯವನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಇಲ್ಲಿ ಇರಾನ್ನನ್ನು ದಮನ ಮಾಡೋದಕ್ಕೆ, ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಇಸ್ರೇಲಿನ ಅಗತ್ಯ ಅಮೆರಿಕಾಗಿದೆ. ಇಸ್ರೇಲನ್ನು ಬಳಸ್ಕೊಂಡೇ ಇರಾನ್ ವಿರುದ್ಧ ಒಂದು ರಣವ್ಯೂಹವನ್ನು ಹೆಣೆಯೋದಕ್ಕೆ ಇಲ್ಲಿ ಅಮೆರಿಕ ಸಿದ್ಧತೆಯನ್ನು ಮಾಡಿಕೊಂಡಿರಬಹುದು. ಇದರ ಜೊತೆಗೆ ನಾವು ಇರಾನನ್ನು ಕಟ್ಟಿ ಹಾಕ್ತಾ ಇದ್ದೀವಿ ಅನ್ನೋದನ್ನು ತೋರಿಸ್ತಲೇ ಅರಬ್ ಜಗತ್ತಿನ ಸುನ್ನಿ ದೇಶಗಳ ಬೆಂಬಲವನ್ನು ಪಡೆಯುವ ಪ್ರಯತ್ನವನ್ನು ಕೂಡ ಟ್ರಂಪ್ ಇಲ್ಲಿ ಮಾಡಬಹುದು. ಸೊ ಈಗ ಇಸ್ರೇಲ್ ಎದುರು ನೋಡ್ತಾ ಇದ್ದ ಬಾಂಬ್ ಮತ್ತು ಅಮ್ಯುನೇಷನ್ಗಳು ಅವರಿಗೆ ಕೆಲವೇ ದಿನಗಳಲ್ಲಿ ತಲುಪುತ್ತವೆ. ಅಷ್ಟೊತ್ತಿಗೆ ಹಮಾಸ್ ಮತ್ತು ಇಸ್ರೇಲ್ ನಡುವಿನ ಬಂಧಿತರ ಎಕ್ಸ್ಚೇಂಜ್ ಕೂಡ ಮುಗಿದಿರುತ್ತೆ. ಅಲ್ಲಿ ಇಸ್ರೇಲಿನ ಸುಮಾರು 90 ಮಂದಿ ಹಮಾಸ್ ಉಗ್ರರ ಕೈಯಲ್ಲಿದ್ದಾರೆ. ಅವರೆಲ್ಲರ ಬಿಡುಗಡೆಯ ಬಳಿಕ ಇಸ್ರೇಲ್ ಮತ್ತು ಹಮಾಸ್ ಸಂಘರ್ಷ ಮುಂದುವರಿಯೋದಿಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಇದು ಗೆಳೆಯರೆ, ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಕದನ ವಿರಾಮದ ನಂತರ ನಡೀತಿರುವ ಒಂದಷ್ಟು ಬೆಳವಣಿಗೆಗಳ ಕುರಿತಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.